ಇದುವರೆಗೂ ಈ ಸಮಸ್ಯೆ ನಿಂದಾಗಿತ್ತು. ಇವಾಗ ನಮ್ಮದು, ನಮ್ಮ ಕುಟುಂಬದ್ದು. ಏನ್ ಹೇಳ್ತಿದ್ಯಮ್ಮ? ಹೌದು ಅಪ್ಪ. ತನ್ನ ಮಗು ಒಂಟಿಯಾಗಿತ್ತು ಅಂದ್ರೆ ಯಾವ ತಾಯಿಯಾದ್ರೂ ಸುಮ್ಮನೆ ಬಿಡ್ತಾಳ? ಅದೇ ಥರ ಮಾವನು ಕೂಡ ಒಳ್ಳೆಯವರಾಗದೆ ಇರ್ಬೋದು, ಆದ್ರೆ ಅವರು ಕೂಡ ಮನುಷ್ಯನೇ ಅಲ್ವಾ? ಯಾವತ್ತಾದ್ರೂ ಒಂದಿನ ಅವ್ರು ಬದಲಾಗ್ತಾರೆ ಅಪ್ಪ. ಅರ್ಥ ಮಾಡ್ಕೊಳ್ಳಿ. ಅಪ್ಪ, ಅನಿರುದ್ಧ್ ನೋವಲ್ಲಿದ್ರೆ ನಿನ್ ಮಗಳು ಸಂತೋಷವಾಗಿರಲ್ಲ ಅಪ್ಪ. ದೊಡ್ಡಪ್ಪ, ಅರ್ಥ ಮಾಡ್ಕೊಳ್ಳಿ. ಹೆಣ್ಮಗ್ಳು ಅತ್ತೆ ಮನೇಲಿದ್ರೇನೆ ಒಳ್ಳೇದು. ಪುಣ್ಯ ಖಂಡಿತ ಎಲ್ಲಾನು ಬದಲಾಯಿಸ್ತಾಳೆ. ನನಗ್ ನಂಬಿಕೆ ಇದೆ ಅಪ್ಪ. ನಿನ್ ಮಗಳ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಮಾವ, ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಪುಣ್ಯನ ಪ್ರಾಣನ ಕಾಪಾಡ್ತೀನಿ. ಒಪ್ಕೊಳ್ಳಿ ಮಾವ. ಅಪ್ಪನ ಬದಲಾಯಿಸಿ ನಾವೆಲ್ಲರೂ ಸಂತೋಷವಾಗಿರ್ತೀವಿ. ಸರಿ ಅಳಿ ಅಂದ್ರೆ ನಿಮ್ ಸಂತೋಷನೇ ನನಗೆ ಮುಖ್ಯ. ಅಪ್ಪ, ಬೆಳಗ್ಗೆನೆ ತಯಾರಾಗಿವ್ರಂತೆ. ಮೊದಲು ಮನೆಗೆ ಹೋಗೋಣ ಬನ್ನಿ. ಸರಿ ಮಾವ, ನಡಿಯಮ್ಮ. ನಡಿ ಪುಣ್ಯ. ಮಾವ, ನಮ್ಮನ್ನ ನಾಗರಾಜ ನಾಗಕನ್ಯೆ ಅಡ್ಡ ಹಾಕಿದ್ದು ಮತ್ತೆ ನಾವು ಹೋಗಿದ್ದು ಈ ಜಾಗಕ್ಕೆ. ಅಂದ್ರೆ ಇಲ್ಲಿಂದ 3 ಮೈಲಿ ದೂರದಲ್ಲಿ. ಇಲ್ಲಿಂದ ಇನ್ನು 4 ಮೈಲಿ ದೂರ ಹೋದ್ರೆ ಈ ಜಾಗ ಸಿಗುತ್ತೆ. ಇಲ್ಲೇ 5 ನೆಲಮಳಿಗೆ ಇರೋದು. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು 7ಕ್ಕೆ ಸಂಬಂಧಪಟ್ಟಿರುತ್ತೆ ಮಾವ. ಅಂದರೆ ಸಪ್ತ ಸಾಗರಗಳು, ಸಪ್ತ ಋಷಿಗಳು, ಸಪ್ತಪದಿ ಹೆಜ್ಜೆ, ಹಾಗೆ ಭೂಮಿ ಕೆಳಗೆ 7 ಲೋಕಗಳು, ಭೂಮಿ ಮೇಲೆ 7 ಲೋಕಗಳು. ನೀನು ಹೇಳ್ತಿರೋದು ಅಕ್ಷರಶಃ ಸತ್ಯ ಸುರೇಂದ್ರ. ಆದ್ರೆ ನಾಗನಿಧಿ ಇರೋ ಜಾಗಕ್ಕೆ ನಾವು ಹೋದ್ರೂ ಕೂಡ ಪುಣ್ಯ ಅನಿರೋದ್ ಬರ್ದೆ ನಾವು ಅದನ್ನ ಸಾಧಿಸ್ಕೊಳ್ಳಕ್ಕಾಗಲ್ಲ. ಆ ವಿಷಯ ನಿನಗೂ ಗೊತ್ತಲ್ವಾ? ಬರ್ತಾರೆ ಮಾವ. ಬರೋದಷ್ಟೇ ಅಲ್ಲ, ಬಂದ ಮೇಲೆ ನಾನು ಹೇಳಿದ ಕೆಲಸನೂ ಮಾಡ್ತಾರೆ. ನಾಗನಿಧಿನ ನಮಗೊಪ್ಪಿಸ್ತಾರೆ. ಹೇಗೆ? ವಶೀಕರಣ. ವಶೀಕರಣನ? ವಶೀಕರಣ ಅಂದ್ರೆ ಹಾಳಾಗಿರೋ ವಸ್ತುಗಳನ್ನ ಬಚ್ಚಿಟ್ಕೊಳ್ಳೋದು ಅನ್ಕೊಂಡ್ಯಾ? ಸೇಟು, ಇದನ್ನೇ ಸ್ವಲ್ಪ ಹೊತ್ತು ನೋಡ್ತಾ ಇರು. ಸೇಟು, ನಿನ್ನ ಶತ್ರು ನಿನ್ನ ಎದುರುಗಡೆನೇ ಇದ್ದಾನೆ. ಇದಾನೆ. ನಿನ್ನ ಸೇಡ್ನ ತೀರಿಸ್ಕೋ.
ನಿನ್ನೆದುರಿಗೆ ನಿನಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡ್ರು ಧನಂಜಯ ವರ್ಮ ಇದ್ದಾನೆ, ಅವನ್ನ ಸಾಯಿಸು. ಶಬಾಸ್ ಸುರೇಂದ್ರ, ಮೊದಲು ಇವನ್ನ ಸರಿದಾರಿಗೆ ತಗೊಂಬ. ಸೇಟು, ಒಂದ್ಸಲ ಇದನ್ನ ನೋಡು. ಏನ್ ನಡೀತು ವರ್ಮ? ನನ್ಗೆಲ್ಲ ಅಯೋಮಯವಾಗಿದೆ. ವಶೀಕರಣ. ಏನ್ ನಡೀತು ಅಂದ್ರೆ, ಇದು ನಡೆದಿದ್ದು. ಹಾ, ವಶೀಕರಣ ಅಂದ್ರೆ ಇದೇನಾ? ಹುಷಾರು ಸುರೇಂದ್ರ, ನಾನು ಪಶುಪತಿ ಹತ್ರ ಹೋಗಿ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ. ಸರಿ ಮಾವ. ಬೇಟೆ ಈಗ ಶುರು ಆಯ್ತು. ನಾಗನಿಧಿನ ಸಾಧಿಸ್ಕೊಳ್ಳೋವರೆಗೂ ವೀರಯೋಧಂತರ ಮುನ್ನುಗ್ತಾ ಇರ್ತೀನಿ. ಅಡ್ಡ ಬರೋ ನಾಗ ಜಾತಿಯವರನ್ನೆಲ್ಲ ಅಂತ್ಯ ಮಾಡ್ಬಿಡ್ತೀನಿ. ನನ್ನ ಅಡ್ಡ ತಡೆಯೋ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಹೋಗ್ ಬರ್ತೀವಿಯಪ್ಪ. ಹೋಗ್ಬರ್ತೀವಿ ಮಾವ. ಮಾಲಾ, ಅಪ್ಪ ಹುಷಾರು. ಮಾವ, ಚಿಂತೆ ಮಾಡಬೇಡಿ. ಪುಣ್ಯ ನಿಮ್ಮಿಂದ ಸ್ವಲ್ಪ ದೂರದಲ್ಲಿರ್ತಾಳಷ್ಟೇ. ಸಾಕ್ಷಾತ್ ಆ ರಾಮನೇ ನನ್ಗೆ ಅಳಿಯ ಆಗಿದ್ದಾನೆ. ನನಗ್ಯಾಕೆ ಚಿಂತೆ ಹೇಳು? ಹೋಗ್ಬರ್ತೀವಿ ಮಾವ. ಹೋಗ್ ಬರ್ತೀವಿಯಪ್ಪ. ಪುಣ್ಯ, ಏನಾಯ್ತು ಮಾಲಾ? ಪುಣ್ಯ, ಮುಂದೆ ಬರೋ ದಿನ ನಿನ್ನ ಹಾಗೂ ನಿನ್ ಧೈರ್ಯನ, ನಿನ್ ಶಕ್ತಿನ ಕೂಡ ಪರೀಕ್ಷೆ ಮಾಡತ್ತೆ. ಈ ತಾಯ್ತನ ನಿನ್ ಕುತ್ತಿಗೆ ಕಟ್ಕೋ. ಎಂಥ ಪರಿಸ್ಥಿತಿಯಲ್ಲೂ ಎಂಥ ಸಂದರ್ಭದಲ್ಲೂ ಇದನ್ನ ತೆಗಿಬೇಡ. ಅವ್ರು ಎಷ್ಟೇ ಶಕ್ತಿವಂತರಾದ್ರೂ ನನ್ ದ್ವೇಷಕ್ಕೆ ಬಲಿ ಆಗ್ಲೇಬೇಕು.
ನಿನ್ ಗಂಡನ್ನ ನಿನ್ ಕುಟುಂಬನ ನೀನೇ ಕಾಪಾಡ್ಬೇಕು. ನನ್ನ ತಂದೆ ತಾಯಿ ಸಾವಿಗೆ ಕಾರಣ ಆದವ್ರನ್ನ ಒಬ್ರನ್ನು ಬದುಕಕ್ ಬಿಡಲ್ಲ. ಈಗ್ಲೇ ನಾನು ಆ ಕುಟುಂಬನ ಸರ್ವನಾಶ ಮಾಡ್ತೀನಿ. ನನ್ನ ಕುಟುಂಬಕ್ಕಾಗ್ಲಿ ಗಂಡನ್ಗಾಗ್ಲಿ ಯಾವ್ದೇ ಕಷ್ಟ ಬರ್ಬೇಕು ಅಂದ್ರು ನನ್ನನ್ನ ದಾಟ್ಕೊಂಡೇ ಹೋಗ್ಬೇಕು. ನನ್ ಕೈಯಿಂದ ಅವ್ರ ಸಾವನ್ನ ಯಾರು ತಡೆಯಕ್ಕಾಗಲ್ಲ. 14 ಲೋಕದಲ್ಲಿ ಅವ್ರು ಎಲ್ಲೇ ಇದ್ರು ಅವ್ರನ್ನ ಹುಡುಕಿ ಬೇಟೆ ಆಡಿ ಸಾಯಿಸ್ತೀನಿ. ನಂತರ ಅವರೆಲ್ಲ ಈ ಮಾಯಳ ದ್ವೇಷದ ಬಗ್ಗೆನೇ ಮಾತಾಡ್ಬೇಕು. ನನ್ಗೀ ಒಂದ್ ಆಧಾರ ಸಾಕು. ಈ ಆಭರಣ ನಿನ್ನ ತಂದೆ ತಾಯಿನ ಸಾಯಿಸಿದವ್ರದಲ್ಲ ಮಾಯಾ. ಪ್ರತ್ಯಕ್ಷವಾಗಿ ಅವನ್ ನನ್ನ ತಂದೆ ತಾಯಿ ಸಾವಿಗೆ ಕಾರಣ ಆಗಿಲ್ದೇ ಇರ್ಬೋದು, ಆದ್ರೆ ಪರೋಕ್ಷವಾಗಿ ಕಾರಣ ಆಗಿರ್ತಾನೆ. ಅಲ್ದೇ ಇದ್ರೆ ಈ ಆಭರಣ ಅಲ್ಲಿಗೆ ಏನಕ್ಕೆ ಬರುತ್ತೆ? ನನ್ ಕಣ್ಣಿಗೆ ಹೇಗ್ ಬೀಳತ್ತೆ? ಬಿಡಲ್ಲ. ಅನುಮಾನ ಬಂದೋರ್ ಯಾರನ್ನು ಬಿಡಲ್ಲ. ಆ ಎಲ್ರ ಪ್ರಾಣಗಳನ್ನ ತೆಗೆದು ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡ್ಸಾದ್ಮೇಲೆನೆ ನಾನು ಮತ್ತೆ ಈ ನಾಗಲೋಕಕ್ಕೆ ಕಾಲಿಡೋದು. ಅದಕ್ಕೆ ನಿಮ್ ಸಹಾಯ ಬೇಕಮ್ಮ. ನಾಗಜಾತಿ ಮೇಲೆ ಕತ್ತಿ ಮಸ್ತವ್ರನ್ನ ಯಾರನ್ನೂ ಬಿಡಬೇಡ ಮಾಯಾ. ನಿನಗೆ ಇಚ್ಛಾಧಾರಿ ರೂಪನ ಪ್ರಸಾದಿಸ್ತಿದ್ದೀನಿ. ಅವಶ್ಯಕತೆಗೆ ಸಮಯಕ್ಕೆ ಸರಿಯಾಗಿ ನೀನು ನಿನ್ನ ರೂಪನ ಬದಲಾಯಿಸ್ಕೋಬಹುದು. ಆದರೆ ಹುಣ್ಣಿಮೆ ಅಮಾವಾಸ್ಯೆ ದಿನ ನಾಗಗಳ ಲಕ್ಷಣ ಮಾತ್ರ ಬದಲಾಗೋದಿಲ್ಲ. ಸರಿ ಪುಣ್ಯ, ಇದೇ ಸರಿಯಾದ ಸಮಯ, ಹೊರಡಿ. ನಾವು ತುಂಬಾ ಇಷ್ಟಪಟ್ಟಿರೋರು ನಮ್ ಕಣ್ಮುಂದೆನೆ ಪ್ರಾಣ ಬಿಟ್ರೆ ಆ ನೋವ್ ಹೇಗಿರುತ್ತೆ ಅಂತ ಒಬ್ಬೊಬ್ರಿಗೂ ನಾನು ತೋರಿಸ್ತೀನಿ. ನಾನು ಹೋಗಿ ಬರ್ತೀನಿ ಅಮ್ಮ. ಅನಿರುದ್ಧ್, ಯಜಮಾನ್ರು ಬದಲಾಗ್ತಾರ? ನಮ್ಮ ಮಾತನ್ನ ಕೇಳ್ತಾರ? ಖಂಡಿತ ಕೇಳ್ತಾರೆ. ಕೇಳೋ ಹಾಗೆ ಮಾಡಬೇಕು ಪುಣ್ಯ. ಮಾತು ಕೇಳಿ ಬದಲಾಗದೇ ಇದ್ರು ನಮಗೋಸ್ಕರ, ಕುಟುಂಬದವರಿಗೋಸ್ಕರ ಆದರೂ ಖಂಡಿತ ಕೇಳ್ತಾರೆ. ಹೌದಾ? ನಿಜವಾಗ್ಲೂ ಬದಲಾಗ್ತಾರ? ಹಾಗಾದ್ರೆ ಪುಟ್ಟ ಮಗು ಆದ್ಮೇಲೆ ಅವ್ರ ಕೈಲೇ ಇಡ್ತೀನಿ. ಯಜಮಾನ್ರು ಬದಲಾದಾಗ ನಿನ್ ಕಣ್ಣಲ್ಲಿ ಆ ಸಂತೋಷನ ನೋಡ್ಬೇಕು. ಅಮ್ಮ ಅವರು ನಿಲ್ಸಿ. ಅಮ್ಮ, ಅಮ್ಮ ಅವರೇ. ಪುಣ್ಯ, ಎಲ್ಲಿಗೆ ಹೊರಟಿದ್ದೀರಾ? ಎಲ್ಲಿಗೂ ಅಲ್ಲ ಅಮ್ಮ, ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ. ಹೌದಾ? ತುಂಬಾ ಸಂತೋಷ ಆಗ್ತಾ ಇದೆಪ್ಪ. ಕೊನೆಗೂ ನನ್ನ ಸೊಸೆ, ನನ್ನ ಮುದ್ದು ಬಂಗಾರ ಮದುವೆ ಆದ್ಮೇಲೆ ಮೊದಲನೇ ಸಲ ಬರ್ತಾ ಇದ್ದಾಳೆ. ಇಷ್ಟು ಸಾಕಪ್ಪ. ಒಂದ್ ನಿಮಿಷ, ನಾನು ಈಗಲೇ ಬಂದೆ. ಸರಿ ಅಮ್ಮ. ಅನಿರುದ್ಧ್,
ಬಳೆ ಕೊಡಿಸ್ತೀಯಾ? ಸರಿ, ಮದ್ವೆ ಆದ್ಮೇಲೆ ಶ್ರೀಮತಿ ಕೇಳಿರೋ ಮೊದಲನೇ ಆಸೆನ ಈಡೇರಿಸ್ತಾ ಇರಕ್ಕಾಗುತ್ತಾ? ನಡಿ. ಅನಿರುದ್ಧ್, ಈ ಬಳೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ಪುಣ್ಯ, ನೀನ್ ಬಳೆ ತಗೋತಿರು, ನಾನು ಫೋನಲ್ಲಿ ಮಾತಾಡ್ಕೊಂಡ್ ಬರ್ತೀನಿ. ಅನಿರುದ್ಧ್, ಈ ಬಳೆ ಹೇಗಿದೆ? ಪುಣ್ಯ, 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 ನಿಂಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ. ತುಂಬಾ ಪೆಟ್ಟಾಗಿದೆ ಅನ್ಸುತ್ತೆ. ಅಯ್ಯೋ, ಎದ್ದೇಳಿ. ನೋವಾಗ್ತಾ ಇದೆಯಮ್ಮ? ಪರವಾಗಿಲ್ಲ ಅಮ್ಮ. ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಹೌದಮ್ಮ, ನೀನ್ ಕಾಪಾಡಿದ್ದು ನನ್ನ ಸೊಸೆನ್ ಮಾತ್ರ ಅಲ್ಲ, ನನ್ನ ಮಗನ್ನೂ ಕೂಡ. ಪುಣ್ಯಗೇನಾದ್ರೂ ಆಗಿದ್ದಿದ್ರೆ ನನ್ನ ಮಗ ಖಂಡಿತ ಬದುಕ್ತಾ ಇರಲಿಲ್ಲ. ನನಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಇಲ್ಲ ಅಂದಿದ್ರೆ ಕಣ್ರೆಪ್ಪೆ ಮುಚ್ಚೋದ್ರಲ್ಲಿ ನನ್ನ ಪ್ರಾಣ ಹೊರಟೋಗಿರ್ತಾ ಇತ್ತು. ನೋಡಕ್ಕೆ ಹೊಸಬ್ರ ತರ ಕಾಣ್ತಿದ್ದೀರಾ. ಎಲ್ಲಿಗೆ ಹೋಗ್ಬೇಕು? ನೀವೇ ಹೇಳಿದ್ರಲ್ವಾ ಊರಿಗೆ ಹೊಸಬ್ಳ ಅಂತ. ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ರಿಸರ್ಚ್ಗೋಸ್ಕರ ಈ ಊರಿಗೆ ಬಂದೆ. ನಿಮಗ್ ಗೊತ್ತಿರೋ ಯಾವ್ದಾದ್ರೂ ಮನೆ ಬಾಡ್ಗಿಗೆದ್ರೆ. ನಮಗ್ ಸಹಾಯ ಮಾಡಿರೋ ನೀನು ಬೇರೆಲ್ಲೋ ಇರೋದು ಯಾಕಮ್ಮ? ನಮ್ಮನೇಲೇ ಇರ್ಬೋದಲ್ಲ. ನಮ್ಮೂರಿಗೆ ಯಾರೇ ಬಂದ್ರು ನಮ್ಮನೇಲೆ ಅತಿಥಿ ಸತ್ಕಾರ ಆಗುತ್ತೆ. ನಿಮ್ಗೇನಕ್ ತೊಂದ್ರೆ? ಅಯ್ಯಯ್ಯೋ, ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ನೀವು ಬರ್ತಾ ಇದ್ದೀರಾ ಅಷ್ಟೇ. ನನ್ನ ಪ್ರಾಣನೇ ಕಾಪಾಡಿರೋ ನಿಮಗೆ ಇಷ್ಟು ಸಹಾಯ ಮಾಡೋದಕ್ಕಾಗಲ್ವಾ?
ನಡೀರಿ ಬನ್ನಿ. ನಿಮ್ಮೆಲ್ರ ಸಾವ್ಗೆ ನೀವೇ ಆಹ್ವಾನ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದೀರಾ. ಈಗ ನನ್ನ ಬೇಟೆ ಶುರುವಾಯ್ತು. ನನ್ನ ತಡೆಯೋರು ಯಾರೂ ಇಲ್ಲ. ಅನಿರುದ್ಧ್, ಪುಣ್ಯ, ಇಬ್ರು ಬನ್ನಿ.